ಹೇಳು ಬಾವ. ಈಗ ಹೇಗಿದೆಯಾ? ಗಾಯ ಗಂಭೀರವಾಗಿಲ್ಲ ತಾನೆ? ಗಂಭೀರ ಅಂತಾನು ಹೇಳಕ್ಕಾಗಲ್ಲ, ಹಾಗಂತ ಚಿಕ್ಕ ಗಾಯ ಅಂತಾನೂ ಅಲ್ಲ ಬಾವ. ಅಲ್ಲ, ಅವಳಿಗೇನ್ ಹುಚ್ಚಿಡ್ದಿದೆ ಅಂತ ಯಾರಾದ್ರೂ ಕೋಪದಲ್ಲಿ 4 ಏಟು ಹೊಡಿಯೋದನ್ನ ನೋಡಿದೀನಪ್ಪ. ಈಗ ಏಕಾಏಕಿ ಚಾಕು ತಗೊಂಡು ಹಲ್ಲೆ ಮಾಡ್ತಾರಂದ್ರೆ ಏನ್ ಅರ್ಥ ಬಾವ? ಶಿವಾನಿ, ಆ ಹುಡುಗಿ ಮಾನಸಿಕವಾಗಿ ಕುಗ್ಗ್ ಹೋಗಿದ್ದಾಳೆ ಅನ್ನೋದು ನನಗೆ ಗೊತ್ತು. ನಿನಗೆ ವಿಷಯ ಗೊತ್ತಿಲ್ಲದೆ ಬಂದು ಕೂಗಾಡ್ಬಿಟ್ಟೆ. ಹಾಗಾಗಿ ಅಚಾತುರ್ಯ ನಡೆದು ಹೋಗಿದೆ. ಅವಳು ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಅಯ್ಯೋ ಬಾವಾ, ಮಾಡದೇ ಇರೋ ತಪ್ಪಿಗೆ ನೀನ್ ಯಾಕೆ ಕ್ಷಮೆ ಕೇಳ್ತಾ ಇದೀಯಾ? ಏನೋ ಆ ಸಮಯದಲ್ಲಿ ಕೋಪದಲ್ಲಿ 4 ಬೈದೆ. ಇನ್ಮೇಲಾದ್ರೂ ನೀವೆಲ್ಲ ಅವಳಿಂದ ಸ್ವಲ್ಪ ಹುಷಾರಾಗಿರಿ ಬಾವಾ. ನನಗ್ ತಿಳಿದಿದ್ ಮಟ್ಟಿಗೆ ಹೇಳೋದಾದ್ರೆ ಅವಳನ್ನ ಯಾವ್ದಾದ್ರೂ ಹಾಸ್ಪಿಟಲಿಗೆ ಸೇರ್ಸೋದು ಒಳ್ಳೇದು. ಸುಮ್ಮನೆ ಯಾಕೆ ರಿಸ್ಕ್ ತಗೋತೀರಾ ಅಂತ ಅಷ್ಟೆ. ಆಯ್ತು, ನಾನು ಅದರ ಬಗ್ಗೆ ಯೋಚನೆ ಮಾಡ್ತೀನಿ. ಸದ್ಯಕ್ಕೆ ನಿನಗೇನೂ ಆಗಿಲ್ಲಲ್ವಾ? ಅದೇ ನನಗೆ ಸಮಾಧಾನ. ಹುಷಾರು. ನೀನು ವಿಚಾರಿಸ್ಕೋತಿದ್ಯಲ್ಲ ಭಾವ, ಖಂಡಿತವಾಗ್ಲೂ ನಾನು ಬೇಗನೆ ಹುಷಾರಾಗ್ತೀನಿ. ನನಗೆ ಗೊತ್ತು ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ನಿನ್ನಲ್ಲಿರೋ ಆತ್ಮವಿಶ್ವಾಸನೇ ನನಗೆ ತುಂಬ ಇಷ್ಟ. ಸರಿ, ಸಿಗ್ತೀನಿ. ಸಿ ಯು. ಓಕೆ ಬಾವಾ, ಬಾಯ್. ಏನು ಎಲ್ಲ ಹಾಗೆ ನೋಡ್ತಾ ಇದ್ದೀರಾ? ಇಷ್ಟು ಸಣ್ಣ ಗಾಯ ಆಗಿದ್ದಕ್ಕೆ ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನೋಡಿದ್ರಾ? ನೀವೆಲ್ಲ ನನಗೇನಾಗಿದೆ, ಹೇಗಿದ್ಯಾ ಅಂತ ಒಂಚೂರು ವಿಚಾರಿಸ್ಲಿಲ್ಲ. ಅದೇ ನನ್ನ ಭಾವನ್ ನೋಡಿ, ನನ್ನ ಮನೆಗೆ ಬಂದು ಇನ್ನೂ ಅರ್ಧ ಗಂಟೆ ಆಗಿಲ್ಲ, ಆಗ್ಲೇ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ನನಗೆ ಕಾಲ್ ಮಾಡಿ ವಿಚಾರಿಸಿದ್ರು. ಇದೆ ನಿಮಗೂ ನಮ್ಮ ಭಾವನ್ಗೂ ಇರೋ ವ್ಯತ್ಯಾಸ. ಅಜ್ಜಿ, ಮನೇಲಿ ಇಷ್ಟೆಲ್ಲ ನಡೀತಿದ್ರು ನನಗೆ ಯಾಕೆ ಬೇಜಾರಾಗ್ತಿಲ್ಲ ಗೊತ್ತಾ? ನಾನು ಯಾಕೆ ಒಳಗೊಳಗೆ ಖುಷಿಯಾಗಿದ್ದೀನಿ ಗೊತ್ತಾ? ನಾನು ಆ ಮನೆಗೆ ಹೋಗಿ ಗಲಾಟೆ ಮಾಡ್ತಿದ್ರೆ ಯಾರು ನನ್ನ ಸಪೋರ್ಟಿಗೆ ಬರ್ತಿಲ್ಲ. ಆದ್ರೆ ನನ್ನ ಸೂರ್ಯ ಬಂದ.